ಕೂಡ್ಲಿಗಿ ತಾಲೂಕಿನ ಹಿರೇಮಠ ವಿದ್ಯಾಪೀಠ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಗುಡೇಕೋಟೆ ರಸ್ತೆ ಕೂಡ್ಲಿಗಿಯಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆಯನ್ನು ಮಾಡಲಾಯಿತು. ಕನ್ನಡ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಇದು 1843 ಜುಲೈ 1ರಂದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಆರಂಭಗೊಂಡಿತು. ಇದರ ಸವಿ ನೆನಪಿಗಾಗಿ ಇಂದು ಜುಲೈ 1ರಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ 4ನೇ ಅಂಗವೇ ಪತ್ರಿಕಾ ಅಂಗ ಎಂದು ಹೇಳಬಹುದು. ಈ ಸಂದರ್ಭದಲ್ಲಿ ಸ್ವಚ್ಛತಾ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ಕರ್ನಾಟಕ ಪತ್ರಕರ್ತರ ಸಂಘದಿಂದ ಈ ಕಾರ್ಯಕ್ರಮವನ್ನು ಮಾಡಲಾಯಿತು. ಕರ್ನಾಟಕ ಪತ್ರಕರ್ತರ ಸಂಘದಿಂದ ಪೌರ ಕಾರ್ಮಿಕರನ್ನು ಇದೇ ಮೊದಲ ಬಾರಿಗೆ ಗೌರವ ಸಮರ್ಪಣವಾಗಿ ಕೆಲಸ ಮಾಡಿದಂತಹ ನಿವೃತ್ತ ಪೌರ ಕಾರ್ಮಿಕರು ಹಾಗೂ ಹಾಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರನ್ನು ಗುರುತಿಸಿ ಈ ನಮ್ಮ ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಬಿ ಸಾಲುಮನೆ ಹಾಗೂ ಪ್ರಧಾನ ಕಾರ್ಯದರ್ಶಿ ಗುನ್ನಳ್ಳಿ ಶ್ರೀಧರ್, ಗೌರವ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಹೊಂಬಾಳೆ ಅವರು, ಸಂಚಾಲಕರಾದ ವೀರೇಶ್ ನಾಗ್ಲಾಪುರ, ಮಹಿಳಾ ಸಂಘದ ಅಧ್ಯಕ್ಷರಾದ ಭಾಗ್ಯಮ್ಮರವರು, ಸಂಘದ ಎಲ್ಲ ಪದಾಧಿಕಾರಿಗಳು ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡಲಾಯಿತು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ. ಬಹಳಷ್ಟು ಕರ್ನಾಟಕದಾದ್ಯಂತ ಏನ್ ಮಾಡ್ತಪ್ಪ ಅಂದ್ರೆ ಅನೇಕ ಸುದ್ದಿಗಳನ್ನ ವಿತರಿಸುವಂತಹ ಒಂದು ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇದು ಕರ್ನಾಟಕ ಪತ್ರಕರ್ತ ಸಂಘ ಎನ್ನುವಂಥದ್ದು ಕೇವಲ ಒಂದು ವಿಷಯವನ್ನಷ್ಟೇ ಅಲ್ಲ, ಪ್ರಸ್ತಾಪಿಸುವುದಷ್ಟೇ ಅಲ್ಲ, ನ್ಯಾಯ ಅನ್ನುವಂಥದ್ದಾಗಿರ್ಬೋದು, ನಿಷ್ಠೆ ಎನ್ನುವಂಥದ್ದಾಗಿರ್ಬೋದು, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ವಿಷಯಗಳನ್ನಾಗಿರ್ಬೋದು, ಅಭಿವ್ಯಕ್ತಿ ಸ್ವತಂತ್ರ ಎನ್ನುವಂಥದ್ದಾಗಿರ್ಬೋದು, ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಪ್ರಮುಖ ನಾಯಕರನ್ನ ಗುರುತಿಸುವಂಥದ್ದು, ದೀನ ದಲಿತರನ್ನ ಗುರುತಿಸುವಂಥದ್ದು, ಹಾಗೆ ಶೋಷಿತ ವರ್ಗದವರನ್ನ ಮೂಲ ಸಮಾಜದ ಮುಖ್ಯ ವಾಹಿನಿಗೆ ತರ್ತಕ್ಕಂಥ ಒಂದು ಪ್ರಯತ್ನ ಮಾಡುವಂತ ಕೆಲಸ ಈ ನಮ್ಮ ಒಂದು ಕರ್ನಾಟಕ ಪತ್ರಕರ್ತ ಸಂಘ ಎನ್ನುವಂಥದ್ದು ಮಾಡ್ತಾ ಇದೆ. ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕವಾಗಿನೇ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಒಂದು ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಈ ನಮ್ಮ ಒಂದು ಕರ್ನಾಟಕ ಪತ್ರಕರ್ತರ ಸಂಘ ಎನ್ನುವಂಥದ್ದು ಹೇಳ್ಕೊಳ್ಳಿಕ್ಕೆ ಬಹಳಷ್ಟು ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಇದು 2024ರ ಒಂದು ಸಾಲಿನ ಸಂದರ್ಭದಲ್ಲಿ ಈ ಅನಾಥಾಶ್ರಮದಲ್ಲಿ ಇರ್ತಕ್ಕಂಥ ವೃದ್ಧರಿಗೆ ಸನ್ಮಾನ ಮಾಡೋದ್ರ ಮೂಲಕವಾಗಿ ಆ ಒಂದು ಮುಗ್ಧ ಮನಸ್ಸುಗಳ ಒಂದು ಜೀವಗಳಲ್ಲಿ ಮುಖದಲ್ಲಿ ನಗುವನ್ನು ತರಿಸುವಂತ ಒಂದು ಪ್ರಯತ್ನ ನಮ್ಮ ಒಂದು ಈ ಒಂದು ಸಂಘ ಮಾಡ್ತಾ ಬಂತು. ಅದೇ ರೀತಿಯಾಗಿ 2025ರ ಒಂದು ಸಾಲಿನಲ್ಲಿ ಈ ಒಂದು ನಮ್ಮ ನಗಲಿದ ಪತ್ರಕರ್ತರಿಗೆ ನುಡಿನಮನ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕವಾಗಿ ನಮ್ಮ ನಗಲಿದ ಒಂದು ಪತ್ರಕರ್ತರ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳುವುದ್ರ ಮೂಲಕವಾಗಿ ಆ ಒಂದು ದುಃಖದಲ್ಲಿ ಭಾಗಿಯಾಗುವಂತಹ ಒಂದು ಕ್ಷಣಗಳನ್ನು ಕೂಡ ಈ ಒಂದು ನಮ್ಮ ಸಂಘ ಎನ್ನುವಂಥದ್ದು ಮಾಡ್ತಾ ಬಂತು. ಅದ್ರ ಜೊತೆಗೆ ಪ್ರಸ್ತುತವಾಗಿ ಅದೇ ರೀತಿಯಾಗಿ ಈ ಒಂದು 2026ನೇ ಸಾಲಿನಲ್ಲಿ ಈ ಒಂದು ಪೌರ ಕಾರ್ಮಿಕರಿಗೆ ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮ ಎನ್ನುವಂಥದ್ದನ್ನ ವಿನೂತನವಾಗಿ ಏನು ಮಾಡ್ತಂದ್ರೆ ಹಮ್ಮಿಕೊಳ್ತಾ ಬಂತು. ಇದು ಉದ್ದೇಶ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ, ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಹಾಗೂ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಪೌರ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಬೇಕಂತ ಕರೆಸಿದಾರಲ್ಲ, ನಿಜವಾಗ್ಲೂ ಈ ಪತ್ರಕರ್ತರ ಸಂಘಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲ ಪೌರ ಕಾರ್ಮಿಕರು ನಿಜವಾಗ್ಲೂ ಒಂದು ಖುಷಿ ವಿಷಯ ಏನಂದ್ರೆ ಸನ್ಮಾನನ ನಾವು ಯಾರಿಗೆ ಬೇಕಾದ್ರೂ ಮಾಡ್ತೀವಿ, ಆದ್ರೆ ಸಮಾಜದಲ್ಲಿ ಅತ್ಯಂತ ಕಡೆಯ ವ್ಯಕ್ತಿಯ ಸೇವೆಯನ್ನು ಗುರುತಿಸಿ ಯಾರಿಗೆ ನಿಜವಾಗ್ಲೂ ನಾವು ಸನ್ಮಾನ ಮಾಡಬೇಕಾಗಿದ್ದೋ ಅಂತ ವ್ಯಕ್ತಿಗಳನ್ನ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಪಡಿಸ್ಬಿಡ್ತೀವಿ. ಆದ್ರೆ ಅಂತ ತುಂಬಾ ಮೈನ್ಯೂಟ್, ತುಂಬಾ ನ್ಯಾಯದ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರನ್ನ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡ್ತಕ್ಕಂಥ ಒಂದು ಯೋಚನೆಯನ್ನು ಮಾಡಿದಾರಲ್ಲ, ಹಾಗಾಗಿ ವಿಶೇಷವಾಗಿ ಸಂಘಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಪತ್ರಿಕಾ ದಿನಾಚರಣೆ ಇವತ್ತೈತೆ ನಾನು ಬಹಳ ಮಾತಾಡಲ್ಲ, ಯಾಕಂದ್ರೆ ಇವತ್ತಿನ ವಿಶೇಷವಾಗಿ ಭಾಷಣಕಾರರನ್ನು ಇಲ್ಲಿ ಆಹ್ವಾನ ಮಾಡಿದ್ದೀನಿ. ಶ್ರೀಯುತ ಪವಾರ್ ಅವರು ಬಂದಿದ್ದಾರೆ, ಅವರು ಈ ಕಾರ್ಯಕ್ರಮದ ಕುರಿತು ಮಾತಾಡ್ತಾರೆ. ಹಾಗಾಗಿ ನಾನು ಬಹುತೇಕ ಹೆಚ್ಚು ಮಾತಾಡೋದ್ರಿಂದ ಅಷ್ಟು ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ.
ನಮ್ಮ ಕೂಡ್ಲಿಗಿ ಪಟ್ಟಣದ ಯುವ ಮುಖಂಡರಾಗಿರ್ತಕ್ಕಂಥ ನೂರ್ ಅಹಮದ್ ಅವರೇ ಹಾಗೂ ಸಹೋದರ ಗುಂಡ್ಮುಡುಗು ಮಂಜುನಾಥ್ ಅವರೇ, ಇನ್ನೊಬ್ಬ ಆತ್ಮೀಯರಾದ ಓಬಣ್ಣನವರೇ ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂತಹ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಶ್ರೀಯುತ ಗೋಪಾಲ್ ಅವರೇ ಹಾಗೂ ಮುನ್ನರವರೇ ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಹಾಲೇಶ್ ಅವರು ಕೇಳಬೇಕು. ಶ್ರೀಯುತ ಹಾಲೇಶ್ ಅವರೇ, PSI ಆಗಿರ್ತಕ್ಕಂಥ ಪ್ರಕಾಶ್ ಅವರೇ, ವೀರೇಶ್ ಅವರೇ ಮತ್ತು ಬಶೀರಣ್ಣನವರೇ ಇರ್ತದೆ. ಏನ್ ಜವಾಬ್ದಾರಿ ಇರ್ತದೆ ನನ್ನ ಪ್ರಕಾರ? ನೀನ್ ಹಿಡ್ಕೊಂಡ ನನಗೆ ಮಾತೇ ಬರಲ್ಲ, ನೀವು ಹಿಡ್ಕೊಂಡಿರ್ತೀರ ನಿಮ್ ಕಡೆ ಗಮನ ಬರ್ತದೆ. ಸ್ವಲ್ಪ ಕುತ್ಕೊಂಡು ಅಷ್ಟೇ. ಡೊನೇಷನ್ ಅಂದ್ರೆ ಏನು? ಮೊದಲು ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳ ಖಾಸಗಿ ಶಾಲೆಗಳನ್ನು ರದ್ದು ಮಾಡಬೇಕು. ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳ ಖಾಸಗಿ ಶಾಲೆಯನ್ನ ರದ್ದು ಮಾಡಬೇಕು. ಆ ರದ್ದು ಮಾಡಬೇಕಂದ್ರೆ ನಾವು ಪಾರದರ್ಶಕವಾಗಿ ಮತ ಚಲಾಯಿಸಬೇಕು. ಏನ್ ಮಾಡ ಶರಣಾರ್ಥಿಗಳು ಲೈಟ್ ಬಂದು, ಆದ್ರೆ ನಮ್ಮೆಲ್ಲ ಇವತ್ತು ಪತ್ರಕರ್ತರು ಇವತ್ತು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನ ಇಲ್ಲಿ ಮಾಡಿದ್ದಾರೆ. ಬಹಳ ಒಂದು ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನ ಅವರು ಮಾಡಿದ್ದಾರೆ. ನಿಜಕ್ಕೂ ಕೂಡ ಒಂದು ಮನೆ ಸ್ವಚ್ಛ ಇರಬೇಕು ಅಂತಂದ್ರೆ ಅಲ್ಲಿ ಮನೆಯಲ್ಲಿ ವಾಸಿಸುವವರಿಗೆ ಸ್ವಚ್ಛತೆ ಬಗ್ಗೆ ಅರಿವಿರಬೇಕಾಗುತ್ತೆ. ನೀವೆಲ್ಲ ನಮ್ಮ ಮನೆಗಳನ್ನ ನಾವು ಕ್ಲೀನ್ ಮಾಡ್ಕೋಬೇಕು ಅಂತಂದ್ರೆ ನಾವು ಸರಿಯಾಗಿ ಬಟ್ಟೆ ಬಳಸಬೇಕಾಗುತ್ತೆ, ಕಸ ಹೊಡಬೇಕಾಗುತ್ತೆ ಸಮಯ, ಮತ್ತೆ ಅಡಿಗೆ ಮನೆಯಲ್ಲಿ ಪಾತ್ರೆ ಸಾಮಾನುಗಳೆಲ್ಲ ತೊಳಿಬೇಕಾಗುತ್ತೆ. ಈ ಒಂದು ಉದ್ಘಾಟನೆಯ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸ್ಥಳಾವಕಾಶವನ್ನು ನೀಡಿರುವ ಹಿರೇಮಠ ವಿದ್ಯಾಪೀಠ ಹೈಸ್ಕೂಲ್ ಹಾಗೂ ಕಾಲೇಜಿನ ಮುಖ್ಯ ಗುರುಗಳಿಗೂ ಹಾಗೂ ಸೇವೆ ಸಲ್ಲಿಸುತ್ತಿರುವ ಸ್ವಚ್ಛತಾ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆಯ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ TG ಮಲ್ಲಿಕಾರ್ಜುನ್ ಗೌಡ್ರವರೇ ಹಾಗೂ ನಮ್ಮ ಕರ್ನಾಟಕ ರಕ್ಷಣೆಯ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಾಲೇಶಣ್ಣನವರೇ ಹಾಗೂ ನಮ್ಮ ರಾಘವೇಂದ್ರ ಸಾಲುಮನೆ ಅಧ್ಯಕ್ಷರು ಕರ್ನಾಟಕ ಪತ್ರಕರ್ತರ ಸಂಘ ಕೂಡ್ಲಿಗಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಘಣ್ಣವರೇ ಹಾಗೂ ನಮ್ಮ ಓಬಳೇಶ್ ಅಣ್ಣವರೇ, ಮಂಜುನಾಥ್ ಅವರೇ ಹಾಗೂ ವೇದಿಕೆಯ ಮೇಲ್ಭಾಗದಲ್ಲಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ತಾಯಂದಿರೇ ಮತ್ತು ಈ ಒಂದು ನಮ್ಮ ಮಠದ ಪದವಿ ಪೂರ್ವ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರೇ